ಸಿದ್ಧಾರ್ಥ್ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗಿದೆ. ಆ ಆಸೆ ಈಡೇರ್ಬೇಕು. ಅವನ ಜೀವನ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಹೇಳ್ತಿದ್ಯಾ ನೀನು? ಅಂದ್ರೆ ಸಿದ್ಧಾರ್ಥ್ ಸೂಜಿ ಮದುವೆನ ತಡಿತೀಯ? ಹೌದು, ತಡಿತೀನಿ. ರೇಣು, ಇವತ್ತು ಇಲ್ಲಿ ನಮ್ಮ ಸಿದ್ಧಾರ್ಥ್ ಮದುವೆ ಆಗ್ತಿರೋದು ಅವನು ಇಷ್ಟಪಟ್ಟಿರೋ ಹುಡುಗಿನ. ದಯವಿಟ್ಟು ಹಾಗಾಗೋದಿಕ್ಕೆ ಬಿಡು. ಅವನು ನಿನಗಷ್ಟೇ ಮಗ ಅಲ್ಲ, ನನಗೂ ಮಗನೇ. ನಿನಗೆ ಅವನ ಭವಿಷ್ಯದ ಬಗ್ಗೆ ಎಷ್ಟು ಕಾಳಜಿ ಇದೆಯೋ ನನಗೂ ಅಷ್ಟೇ ಕಾಳಜಿ ಇದೆ. ಒಂದು ಮಾತು ಮಾತ್ರ ಚೆನ್ನಾಗಿ ನೆನಪಿಟ್ಕೋರೇನು, ಇವತ್ತು ನಮ್ಮ ಸಿದ್ಧಾರ್ಥ್ ಮದುವೆ ಆಗೋದು ಸುಜಾತನ್ನೇ. ಕಾಶಿ ಯಾತ್ರೆ ಗೊತ್ತಾಗತ್ತೆ, ಬೇಗ ರೆಡಿಯ. ಆಯ್ತು, ನೀವು ಹೇಳ್ದಾಗೆ ಆಗ. ಆದ್ರೆ ನನ್ನ ಮನಸ್ಸು ಹೇಳ್ತಿದೆ ರಶ್ಮಿನೇ ನಮ್ಮ ಮನೆ ಸೊಸೆ ಆಗೋದು ಅಂತ. ಅಂಥ ಸಂದರ್ಭ ಏನಾದ್ರು ಒದಗಿ ಬಂದ್ರೆ ಸುಜಾತನ್ ಬರ್ತಾನೇನೋ, ಅಥವಾ ಮದ್ವೆ ಮಂಟಪದಲ್ಲಿ ಯಾವುದೇ ಒಂದು ಚಿಕ್ಕ ಸಮಸ್ಯೆ ಇದ್ರಾದ್ರೂ ನಾನು ಸುಮ್ಮನೆ. ಶ್ರೀನಿವಾಸ್ ಅವರೇ, ಕಾಶಿ ಯಾತ್ರೆಗೆ ಸಿದ್ಧತೆ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮದುವೆ ಮುಹೂರ್ತನೂ ಇದೆ. ಇಂಥ ಸಂದರ್ಭದಲ್ಲಿ ನಾನು ಈ ಮಾತುಗಳನ್ನೆಲ್ಲ ನಿಮ್ಗೆ ಹೇಳಕ್ಕೆ ತುಂಬಾ ಮುಜುಗರ ಆಗ್ತಾ ಇದೆ. ಪರವಾಗಿಲ್ಲ, ಹೇಳಿ ಶರ್ಮಾಜಿ. ಶ್ರೀನಿವಾಸ್ ಅವರೇ, ನನ್ನ ಹೆಂಡತಿಗೆ ಸಿದ್ಧಾರ್ಥ್ ಸುಜಾತನ ಮದುವೆ ಆಗೋದು ಸ್ವಲ್ಪನೂ ಇಷ್ಟ ಇಲ್ಲ. ಯಾಕೆ? ಅದು ಸುಜಾತ ನಿಮ್ಮ ಮಗಳಲ್ಲ. ನಿಮ್ಮ ಮನೆ ಕೆಲಸದೋಳ ಮಗಳು ಅನ್ನೋ ವಿಚಾರನ ನಾನಾಗ್ಲಿ ಸಿದ್ಧಾರ್ಥ್ ಆಗ್ಲಿ ನನ್ನ ಹೆಂಡತಿಗೆ ಹೇಳಿರ್ಲಿಲ್ಲ ಸರ್. ಯಾವುದೋ ಕುಲ ಗೋತ್ರ ಏನು ಗೊತ್ತಿಲ್ಲದೆ ಇರೋಳನ್ನ ನನ್ನ ಮನೆ ಸೊಸೆ ಮಾಡ್ಕೊಳ್ಳೋದಿಲ್ಲ ನಾನು. ಈ ಮದುವೆನ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಶರ್ಮಾಜಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸೂಜಿ ನಮ್ಮನೆ ಕೆಲಸದವಳ ಮಗಳು ಅಂತ ನಿಮ್ಗೆ ಹೇಳೋ ಅಗತ್ಯ ನನಗೆ ಕಾಣಲಿಲ್ಲ. ಯಾಕಂದ್ರೆ ನಾನು ಅವಳನ್ನು ಯಾವತ್ತೂ ಆ ದೃಷ್ಟಿ ನೋಡೇ ಇಲ್ಲ. ಬೇಕಿದ್ರೆ ನಾನು ನಿಮ್ಮ ಮನೆ ಹೊರತು ಹೋಗಿ ವಿಷಯ ಹೇಳ್ತೀನಿ. ಶ್ರೀನಿವಾಸ್ ಅವರೇ, ದಯವಿಟ್ಟು ಬೇಡ. ಆಮೇಲೆ ಒಂದು ಹೋಗಿ ಇನ್ನೊಂದು ಆಗ್ಬಿಡತ್ತೆ. ನೋಡಿ, ನಾನೀಗ ಅವಳ ಹತ್ರ ಆಗ್ಲೇ ಮಾತಾಡಿದ್ದೀನಿ. ಆದ್ರೆ ನಿಮ್ಮನ್ನ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ ಒಂದು, ಸಿದ್ಧಾರ್ಥ್ ಸುಜಾತನ ಮದುವೆ ಆಗೋವರೆಗೂ ಮದುವೆ ಮಂಟಪದಲ್ಲಿ ಯಾವುದೇ ಅನಾಹುತ ಆಗದ ಹಾಗೆ ನೋಡ್ಕೊಳ್ಳಿ. ಹಾಗೆ ಇನ್ನೊಂದು ಮಾತು, ನನ್ನ ಹೆಂಡತಿ ಮಧ್ಯದಲ್ಲಿ ಏನೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಲಿ, ನಮ್ಮ ನಿಲುವುಗಳು ನಮ್ಮ ಅಭಿಪ್ರಾಯಗಳು ಏನೇ ಬೇರೆ ಆಗಿರಲಿ, ಕೊನೆಗೂ ನಾನು ನನ್ನ ಹೆಂಡತಿ ಪರಾನೆ. ಯಾಕಂದ್ರೆ ಒಂದು ನಿರ್ದಿಷ್ಟವಾದ ದಿಕ್ಕನ್ನ ತೋರಿಸಿದವಳು ಅವಳೇ ಅಲ್ವಾ ಸರ್. ಶ್ರೀನಿವಾಸ್ ಅವರೇ, ನಮ್ಮ ಸಿದ್ಧಾರ್ಥ ಸುಜಾತನ ಮದುವೆ ಚೆನ್ನಾಗಾಗಲಿ, ಯಾವ ಅಡ್ಡಿ ಆತಂಕನೂ ಬರದೇ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸೋಣ.